ಪ್ರಿಂಟ್ ಹಾಗೂ ಎಲೆಕ್ಟ್ರಾನಿಕ್ಸ್ ಮೀಡಿಯಾದ ಬಂಧುಗಳಿಗೆ ಸ್ವಾಗತ ಕೋರುತ್ತಾ ಇವತ್ತಿನ ಈ ಪ್ರೆಸ್ ಮೀಟಿಂಗ್ ಆಯೋಜಿಸಿದ ಎಲ್ಲ ಬಂಧುಗಳಿಗೆ ನಮಸ್ಕರಿಸುತ್ತಾ, ಮೊನ್ನೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಮಾತು ಹೇಳಿದರು. ಮೇಯರ್ ಎಲೆಕ್ಷನ್ ಟೈಮ್ನಲ್ಲಿ ಜಿಲ್ಲಾಧ್ಯಕ್ಷರದು ಯಾಕೆ ಬಂದಿಲ್ಲ ಅಂತೇಳಿ ಕೇಳಿದಾಗ, ಮೀಡಿಯಾದವ್ರು ಕೇಳಿದಾಗ, ಇಲ್ಲ ನಾವು ಅಸಲಿ ಇದ್ದವ್ರು ಇಲ್ಲಿ ಇದ್ದೀವಿ, ನಕಲಿ ಇದ್ದವರೆಲ್ಲ ಯಾರೂ ಬಂದಿಲ್ಲ ಅಂತ ಪೂರಾ ಜಿಲ್ಲಾ ಪದಾಧಿಕಾರಿಗಳೇ ನಕಲಿ ಅದಾರ ಅಂತ ಹೇಳಿದರು. ಅವ್ರಿಗೆ ಒಂದು ಚಾಳಿ, ನಾವು ಏನು ಮಾಡ್ತಾರೆ ಅದು ಕರೆಕ್ಟ್, ಮಂದಿ ಏನು ಮಾಡ್ತಾರೆ ಅದು ತಪ್ಪು. ಇದು ಸುಮಾರು ಅವರು ಶಾಸಕರಾದಾಗಿನಿಂದ ಹೀಗೆ ಬಂದದ. ಅಸಲಿ ಯಾರು ನಕಲಿ ಯಾರು ಅನ್ನೋದು ಬಿಜಾಪುರ ಜಿಲ್ಲೆಯ ಜನತೆಗೆ ಗೊತ್ತದ. ಆದ ರಾಜ್ಯದವರಿಗೆ ಮತ್ತು ಬಿಜಾಪುರ ಜಿಲ್ಲೆಯಿರುವ ಯುವಕರಿಗೆ ಅವ್ರ ಬಗ್ಗೆ ಇನ್ನೂ ಅಷ್ಟು ಇದು ಇಲ್ಲ. ಅವರೊಬ್ಬರ ಅಗದಿ ಕಟ್ಟರ್ ಹಿಂದೂವಾದಿ ಹಾಗೂ ಭಾಜಪದ ನಿಷ್ಠಾವಂತ ಕಾರ್ಯಕರ್ತ ಅಂಥೇಳಿ ತಿಳ್ಕೊಂಡ್ರ. ಈಗ ಅದು ಒಂದು ಸುಳ್ಳು 10 ಸರಿ ಹೇಳಿದಾಗ ಅದು ಮಂದಿಗೆ ಎಲ್ಲರಿಗೆ ಅನ್ನಿಸ್ತದೆ, ಇಲ್ಲಪ್ಪ ಬಸನಗೌಡ ಮಾತಾಡೋದು ಕರೆಕ್ಟ್ ಅದ, ಯತ್ನಾಳ್ ಅವ್ರು ಕರೆಕ್ಟ್ ಅದಾರ. ಹೀಗಿದ್ದಾಗ ನಾವು 2 ವರ್ಷದಿಂದ ನಾನು ಹಾಗೆ ಬಿಟ್ಟಿದ್ದೆ. ಎಲ್ಲರೂ ಏನಂತಾರೆ, ಅವ ಏನು ದಿನ ಹೊತ್ತು ಹೊಂಟ್ರೆ ಎಲ್ಲ ಮೀಡಿಯಾದವರು ಅಂತೆ ಕಲ್ಲಿಂದಿರ್ತಾನೆ, ಹೇಳ್ತಾನೆ, ಓದಿರ್ತಾನೆ, ನಾವು ಎಲ್ಲಿ ದಿನ ಹೊತ್ತು ಹೊಂಟ್ರೆ 1 ತಾಸು ಟೈಮ್ ಕೊಡೋದು ಅಂತ. ಆದರೆ ಕೆಲವೊಮ್ಮೆ ನಾವು ಉತ್ತರ ಕೊಡಬೇಕಾಗ್ತದೆ. ಉತ್ತರ ಕೊಡ್ಲಿಕ್ಕಂದ್ರೆ ನಾವು ತಪ್ಪಿಸ್ತಾರಾಗ್ತೀವಿ. ಅಸಲಿ ನಕಲಿ ಅಂಥೇಳಿ ಯತ್ನಾಳ್ ಅವರು ಹೇಳೋರು. ಇವರು ಲೋಕಸಭಾ ಚುನಾವಣೆಯಲ್ಲಿ BL ಪಾಟೀಲ್ ಇಲೆಕ್ಷನ್ ಇದ್ದಾಗ ಮುಂದೆ ನಿಂತು ಇಲೆಕ್ಷನ್ ಮಾಡಬೇಕಾಗಿತ್ತು. ಅವಾಗ ಅವರು ಅಸಲಿ BJP ನಾಯಕತ್ವ ಅನ್ನಿಸ್ಕೋತಿದ್ರು. ಆದರೆ ಏನು ಮಾಡಿದರು, ಯಾವ ಮಂಡಲದಲ್ಲಿ ಹೆಚ್ಚಿಗೆ ಲೀಡ್ ಕೊಡ್ತದ ಅಲ್ಲಿ 1 ತೊಲಿ ಬಂಗಾರ ಹಾಕ್ತೀನಂತೇನೆ ಹೇಳಿದಿರುತ್ತೆ. ಅದು ನಮಗೆ ಕಿವಿ ಬಿದ್ದಿತ್ತು. ಆದರೆ ಅವರು ಇಲೆಕ್ಷನ್ ಮಾತ್ರ ಅದು BL ಪಾಟೀಲ್ ಮಾಡಲಿಲ್ಲ. ಆವಾಗ ಕೇವಲ 1 ಮತದಿಂದ ವಾಜಪೇಯಿ ಸರ್ಕಾರ ಬಿತ್ತು. ಅದು ನಮ್ಮ BL ಪಾಟೀಲ್ ಆರಿಸಿ ಬಂದಿದ್ರು. ಅವರು ಇವರು ಓಡಾಡಿದ್ರು ಬಿದ್ದಿದ್ರು, ಅದು ಮಾತ್ರ. ಆದರೆ BJP ವಿರುದ್ಧ ಮಾಡಿದ್ರು. ಮತ್ತು ಮುಂದೆ ಏನು ಹೇಳ್ತಾರೆ, ಅಟಲ್ ಬಿಹಾರಿ ವಾಜಪೇಯಿ ಅವರು ಅವ್ರ ಮಾನಸ ಪುತ್ರ ನನಗೆ ಕರ್ನಾಟಕದಿಂದ ಕೇಂದ್ರದಲ್ಲಿ ಮಂತ್ರಿ ಮಾಡಿದರು. ಅಂಥ ಪುಣ್ಯಾತ್ಮದಲ್ಲಿ ನಾ ಮಂತ್ರಿ ಆಗೀನಿ. ಇವ ನಾಲಾಯಕ್ ಯಡಿಯೂರಪ್ಪನ ಜೊತೆ ನಾ ಮಂತ್ರಿ ಸಿಗಂಗಿಲ್ಲ ಅನ್ನೋದು ಸಹಜ. ಅಂಥ ವಾಜಪೇಯಿ ಮೇಲೆ ಭಕ್ತಿ ಇದ್ದವರು ಮುಂದೆ ಅಣ್ವಸ್ತ್ರ ಒಪ್ಪಂದದ ಟೈಮ್ನಾಗ ಇವರು ಓಡಿ ಹೊಂಟಿದ್ರು. ಹಣ ತೊಗೊಂಡ್ರು ಅಂತ ಹೇಳ್ತಾರೆ, ಅದು ಗೊತ್ತಿಲ್ಲ. ಆದರೆ ಇವ್ರು ಬಿಟ್ಟು ಹೊಂಟಿದ್ರು. ಕಾಂಗ್ರೆಸ್ ಟಿಕೆಟ್ ನಿಮಗೆ ಕೊಡ್ತೀನಿ ಅಂತೇಳಿ ಆಶ್ವಾಸನೆ ಕೊಡೋದು ತಂದಾಗ ಅವರು ಕೊಡೋದಿಲ್ಲ ತಂದರು. ಆ ಆಶ್ವಾಸನೆ ಕೊಡಲಾರ್ದಕ್ಕೆ ಅವ್ರು ಕಾಂಗ್ರೆಸ್ ಹೋಗಿಲ್ಲ. ಇಲ್ಲಕಂದ್ರೆ ಅವಾಗೇ ಕಾಂಗ್ರೆಸ್ ಹೋಗಿದ್ರು. ದಳಕ್ಕೆ ಮುಂದೆ ಹೋಗೋ ಪ್ರಶ್ನೆನೇ ಬರ್ತಿದ್ದಿಲ್ಲ. ದಳಕ್ಕೆ ಹೋಗಿ ಮತ್ತೆ ಟೊಪ್ಪಿಗೆ ಹಾಕ್ಕೊಂಡು ನಮಾಜ್ ಬೀಳೋದು ಇಂಥ ಪರಿಸ್ಥಿತಿ ಬರ್ತಿದ್ದಿಲ್ಲ ಒಬ್ಬ ಉಗ್ರ ಹಿಂದೂವಾದಿಗೆ. ಅದನ್ನೂ ಬಿಟ್ಟು ಮುಂದೆ 2008ರಾಗ ಮತ್ತೆ BJP ಟಿಕೆಟ್ ಅವರು MPದು SC ಆದ ಕೂಡಲೇ ಅಕ್ಕತ್ತ ಅಂದ್ಕೊಳ್ಳಿ ದೇವರಿಬ್ಬರಿಗೆ ಹೋದ್ರು. ಬಿಜಾಪುರದಲ್ಲಿ ಅಪ್ಪುಪಟ್ಟ ಶೆಟ್ಟಿಯವರು ಟಿಕೆಟ್ ಸಿಕ್ಕಿತ್ತು. ಆಗ ಕೂಡ ಇವರು ಹಿಂದುತ್ವ ಬಗ್ಗೆ BJP ಬಗ್ಗೆ ಅಸಲಿತನ ಇತ್ತಂದ್ರೆ ತಮ್ಮ ಅಣ್ಣ ಈಶ್ವರಗೌಡಗೆ ನಿಂದಿರಿಸಬಾರ್ದಾಗಿತ್ತು. ಈಶ್ವರಗೌಡಗೆ ನಿಂದಿರಿಸಿ ಬೀಳಿಸ್ಬೇಕನ್ನೋಂಥ ಕುತಂತ್ರ ಬುದ್ಧಿ ಅದು ಮಾಡಕ್ಕೆ ಹೋಗಿ ತಾವೇ ಬಿದ್ದರು 36,000 ಓಟ್ಲಿ. ಅದರ ನಂತರ 2013 ಮತ್ತು ಅದೇ ಹಿಂದುತ್ವದ BJP ಅಭಿಮಾನಿ ಇತ್ತಂದ್ರೆ ಅಸಲಿತನ ಇತ್ತಂದರೆ ದಳಕ್ಕೆ ಹೋಗಿ ಮತ್ತೆ ನಿಂತರು. ಅದೂ ಆಯಿತು. ಮತ್ತು ಮುಂದೆ ಕರ್ಕೊಂಡ್ರು, ಮತ್ತು ಇದು ಆಯಿತು. ಅದನ್ನು ಮುಗಿದಿಂದ ಮತ್ತೊಮ್ಮೆ MLC ಟಿಕೆಟ್ ಬಂದಾಗ ಪಾಪ ನಮ್ಮ ಬಾಗಲಕೋಟೆ ಹಳೆ ವಿಧಾನ ಪರಿಷತ್ ಸದಸ್ಯರು ಇದ್ದರು. ಆದರೂ ನನಗೆ ಟಿಕೆಟ್ ನಮ್ಮ ಬಿಜಾಪುರದಲ್ಲಿ ಬೇಕಂತೇಳಿ ಇವ್ರು ಹೋಗಿ ಜಗಳ ಹಿಡಿದ್ರು. ನ್ಯಾಮಗೊಂಡವರು ಅವರು ಇದು ಫಂಡ್ ಒಟ್ಟ ಕೊಟ್ಟಿಲ್ಲ, ಎಲ್ಲ ಬಾಗಲಕೋಟೆಗೆ ಟ್ರಾನ್ಸ್ಫರ್ ಮಾಡ್ಯಾರ. ಅದಕ್ಕೆ ನಮ್ಮ ಸ್ವಾಭಿಮಾನಿ ಬಿಜಾಪುರ
ನಮಗಿದು ಫಂಡದ ಸಲುವಾಗಿ ನಾವು ನಿಂದ್ರವ್ರೆ ಅಂತ ಹೇಳಿದರು. ಅತ್ಯಂತ ಸಂಭಾವಿತ GS ನ್ಯಾಮಗೌಡ ವ್ಯಕ್ತಿ. ನಾನು ಕೂಡ ಅವಾಗ ಹೇಳಿದೆ, ಬಾಗಲಕೋಟೆಯಲ್ಲಿ ಹೋದಾಗ ಪ್ರಹ್ಲಾದ್ ಜೋಶಿ ಅವರು ಬಂದಾಗ ನಾನು ಅಲ್ಲಿ GS ನ್ಯಾಮಗೌಡರಿಗೆ ಕೇಳಿದೆ, ಇಲ್ಲರಿ ಮತ್ತು ಯತ್ನಾಳ್ ಅವ್ರು ಹಿಂಗೆ ಹೇಳತ್ತಾರೆ ಮತ್ತು ಫಂಡ್ ಪೂರಾ ಕಡೆ ಕೊಟ್ಟಿದ್ರೆ ಮತ್ತು ನಾವು ವಿರುದ್ಧ ಮಾಡ್ತೀವಿ ಅಂತ ತಂದೆ ನಾನು. ಇಲ್ಲರಿ ಅದೂರವ್ರ ನಾ ಅಂಥದ್ದೇನೂ ಮಾಡಿಲ್ಲ, 50 ಲಕ್ಷ ರೂಪಾಯಿ ಹೆಚ್ಚು ಆಗಿರ್ಬೇಕು, ನಾ ಹಂಗೇನೂ ಮಾಡಿಲ್ಲ ಅಂತ ತಂದು ನಾನು ಆಯಿತು ಅಂತ ಹೇಳಿದ್ವಿ. ಆಗ ಕೂಡ ಇವರು ಯತ್ನಾಳವರು ಮತ್ತು ಯಾವ್ರ ಲಪಂಗಿದ್ದಂದ್ರೆ ಅಂಥವ್ರೆ. ಆದರೆ ನ್ಯಾಮಗೌಡಂಥ ವ್ಯಕ್ತಿ ಪಾಪ ಅಂಥವ್ರಿಗೆ ವಿರುದ್ಧ ಇವರು ಇಲೆಕ್ಷನ್ ನಿಂತರು. ಇವರು ವಿಧಾನಸಭಾ ಆರಿಸಿ ಬಂದಾಗ ವಿಧಾನಸಭಾ ಪರಿಷತ್ನಲ್ಲಿ ಹೇಳಿದರು, ವಿಧಾನ ಪರಿಷತ್ ಭಾಳ ಹೊಲಸಾಗ್ಯದ, ಕಲುಷಿತಗೊಂಡದ, ಹಿಂಗೆ ಇದ್ರೆ ಬರೀ ಮರಳು ಮಾಫಿಯಾ, ಗಣೀಚೋರರು, ಲೂಟಿಕೋರರು ಬಂದು ಇಲ್ಲೆಲ್ಲ ವಿಧಾನ ಪರಿಷತ್ಗೆ ಬರ್ತಾರಂತ ಹೇಳಿದರು. ನಾವೊಂದು ಮಾತು ಕೇಳ್ತೀನಿ, ಯತ್ನಾಳವ್ರೆ, ನೀವು MLC ಹೇಗೆ ಆರಿಸಿ ಬಂದ್ರಿ? ನಿಮ್ಮ ಪ್ರಭಾವದಿಂದ ಬಂದ್ರ ಅಥವಾ ಹಣ ಹಂಚಿ ಬಂದ್ರ? ಪಾಪ ಎಲ್ಲರೂ ಜಿಲ್ಲೆಯ ರಾಜಕಾರಣಿಗಳು, ಒಬ್ಬ ಆಯಿತು ಹಿರಿಯ ರಾಜಕಾರಣಿ ಅದನ್ನು ಯತ್ನಾಳವರು ಇರಲಿ ಅಂಥೇಳಿ ಸಮಾಜದವರಾಗಲಿ ಬೇರೆಯವರಾಗಲಿ ಎಲ್ಲರೂ ಕೂಡ ನಾ ಹೆಸರು ತೊಗೊಳ್ಳಲ್ಲ, ಅವರೆಲ್ಲರೂ ಕೂಡಿಸಿಂದ MLC ಇಲೆಕ್ಷನ್ ಮಾಡಿ ಸುಮ್ಮನೆ ವಿಧಾನ ಪರಿಷತ್ಗೆ ಹೋದ್ರೆ ಆರಾಮಿರ್ತಾನೆ ಅಂಥೇಳಿ ಅಂದು ಕಳಿಸಿದ್ರು. ನಾವಾಗೆ ಅಂದೆ, ಇವರು ಗೆದ್ದು ಬಂದರೂ ಬೈತಾನೆ, ಬಿದ್ದರೂ ಬೈತಾನೆ ಅಂತೇಳಿ. ಯಾಕಂದ್ರೆ ಗೆದ್ದು ಬಂದ ಕೂಡಲೇ ಒಂದು ಅಹಂ ಬಂದುಬಿಡ್ತು, ನನ್ನ ಮುಂದೆ ಯಾರು, ನಾ ಪಕ್ಷೇತರವಾಗಿ ನಾ ಆರಿಸಿ ಬಂದಿನ ಅಂತ ಅಹಂ. ಆ ಅಹಂದಿಂದ ಅವರು ಮತ್ತೆ BJPಗೆ ಮುಂದೆ ಅನಿವಾರ್ಯ ಕಾರಣಗಳಿಂದ ಮತ್ತೆ BJPಗೆ ಕರ್ಕೊಂಡ್ರು. BJPಗೆ ಕರ್ಕೊಂಡಿಂದ ಅದು ಕೂಡ ಮತ್ತು ಅದು ಸುಳ್ಳು ಹೇಳೋ ಚಟ ಅಂತೂ ಐತಿ. ಯಡಿಯೂರಪ್ಪನವ್ರಿಗೆ ನಾನೇ CM ಆಗಿ ಅಧ್ಯಕ್ಷ ಕೊಡ್ತೀನಿ ಅಂದ್ರೆ ನಾ ಬರ್ತೀನಿ ಒಳಗೆ BJP ಒಳಗೆ, ಇಲ್ಲಕ್ಕಂದ್ರೆ ಇಲ್ಲ ಅಂತ ಹೇಳಿದರು. ಅದು ಯಾಕಂದ್ರೆ ಹೇಳೋ ಚಟನೇ ಅದ, ಯಾರೋ ಅವ್ರಿಗೆ ನೇರವಾಗಿ ಅಡ್ಡ ಹಚ್ಚಿ ಕೇಳಂಗಿಲ್ಲ ಅಂತ ಹೇಳಿ ಸಿದ್ದೇಶ್ವರ ಸ್ವಾಮಿಗಳಿಗೆ ಸುಳ್ಳು ಹೇಳಂಥ ವ್ಯಕ್ತಿ. ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಮೂರ್ತಿ ಓಪನಿಂಗ್ ವರ್ಚುವಲ್ ಆಗಿ ನರೇಂದ್ರ ಮೋದಿಯವರು ಬರ್ತಾರೆ ಅಂತ ಹೇಳಿದರು. ಅದು ಇಲ್ಲೇ ಇಲ್ಲ, ನಾವು ಕೇಳಿದ್ವಿ, ಅದು ಇಲ್ಲೇ ಇಲ್ಲ. ಸಿದ್ದೇಶ್ವರ ಸ್ವಾಮಿಗಳಿಗೆ ಹೇಳೋಂಥ ಸುಳ್ಳು ಹೇಳೋರು ಅಟಲ್ ಬಿಹಾರಿ ವಾಜಪೇಯಿ ಮೂರ್ತಿ ನಿಂದಿರಿಸಿ ಪುಣ್ಯಾತ್ಮ ನೀ ಅವ್ರ ಜೋಡಿ BJP ಜೊತೆ ಇದ್ದಂದ್ರೆ ಅವರು ಮೂರ್ತಿ ಮಾಡೋ ಪ್ರಶ್ನೆ ಬರ್ತಿಲ್ಲ. ನೀ ಅವಾಗೂ ಹಿಂದ್ಕೊಂಬ ಹೇಳಿದ್ದೆ, ಒಂದು ಮೂರ್ತಿ ಅಲ್ಲ 100 ಮೂರ್ತಿ ಮಾಡಿದ್ರು ಗೌಡ್ರ ನಿಮ್ಮದು ಪಾಪ ಹೋಗಲ್ಲ ಅಂತೇಳಿ. BJP ಒಳಗೆ ಕಟ್ಟ ಸಂಘದಿಂದ ಅದೇನಂತಂದ್ರೆ ಏನಂದ್ರೆ ಅದಕ್ಕೆ ಕಟಿಬದ್ಧವಾಗಿ ಇರಬೇಕು. ನಮಗೆ ಟಿಕೆಟ್ ಸಿಗಲಿ ಬಿಡಲಿ ನಾವು ಓಡಾಡೋಂಥ ಇದು ಮಾಡಬೇಕು. ನಮ್ಮದೇ ಧ್ಯೇಯ ಏನು, ತತ್ವ ಸಿದ್ಧಾಂತ BJP ಏನದ ಅದಕ್ಕೆ ಬದ್ಧವಾಗಿ ನಾವು ಮಾಡಬೇಕು. ಅದನ್ನು ಬಿಟ್ಟು ಇವರು ಕೇವಲ ಗೊತ್ತೇ ಹೋಗೋದು ಯಾವಾಗಾದರೂ. ಈಗಾದರೂ ಮೊನ್ನೆ ಈ ಹೈಕಮಾಂಡಕ್ಕೆ ಮತ್ತು ಎಲ್ಲರಿಗೂ ಬೈಕೋತದ್ರೆ ಪಕ್ಷ ಹೇಗೆ ಸುಮ್ಮನೆ ಇರ್ತದೆ? ಪಕ್ಷ ಸುಮ್ಮನೆ ಇರೋಕ್ಕೆ ಸಾಧ್ಯ ಇಲ್ಲ. ನಮ್ಮದು ತತ್ವ ಸಿದ್ಧಾಂತ ದೇಶ ಮೊದಲು, ಪಕ್ಷ ನಂತರ ವ್ಯಕ್ತಿ ಅಂತೇಳಿ. ನೀವು ವ್ಯಕ್ತಿಯಾಗಿ ಬೇಕಾದಷ್ಟು ಬೆಳೆದರೂ ಕೂಡ ಪಕ್ಷದ ಸಿದ್ಧಾಂತದಲ್ಲಿ ನಡಿಬೇಕಾಗ್ತದೆ. ಇವರು ದಿನ ಹೊತ್ತು ಹೊಂಟ್ರೆ ಎಲ್ಲರಿಗೂ ಬೈಯೋದು, ಯಾರಿಗೂ ಇಲ್ಲ. ಬೊಮ್ಮಾಯಿಗೂ ಬೈಯೋದು, ಜಗದೀಶ್ ಶೆಟ್ಟರಿಗೂ ಬೈಯೋದು, ಈ ಪ್ರಹ್ಲಾದ್ ಜೋಶಿ ಬಿಟ್ಟರೆ ಈಗ ಮೊದಲು ಯಡಿಯೂರಪ್ಪ ಬೈತಿದ್ರು. ಅವ್ರು ಯಡಿಯೂರಪ್ಪ ಕೂಡ ಈ ಕಡೆ ಬೈಯಾಕತ್ರು, ಇಲ್ಲಿ ಕೂಡ ಆ ಕಡೆ ಬೈಯಾಕತ್ರು. ಒಟ್ಟು ಇದೊಂದು ಪಕ್ಷಕ್ಕೆ ಮುಜುಗರ ಆಗೋ ರೀತಿ ದಿನಕ್ಕೊಂದು ಹೇಳಿಕೆ. ನೋಡ್ರಿ, ಯಾರಿಗಾದರೂ ಅಧ್ಯಕ್ಷ ಆಗಲಿ, ಅಧ್ಯಕ್ಷ ಆಗುತ್ತಾನೆ ಬಡ್ದಾಡ್ರಿ. ಈಗ ನಾನು ಕೂಡ 3 ಬಾರಿ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷೆಗಿದ್ದೆ, ಬೇಡಿದ್ದೆ, ಮತ್ತು ಆಗಲಿಲ್ಲ ಅಂದರೆ ಅಧ್ಯಕ್ಷರು ಯಾರು ಇರ್ತಾರೆ ಅವ್ರ ಜೊತೆ ನಾವು ಕೂಡಿಸಿಂದ ನಮ್ಮ ಭಾಜಪದ ಕೆಲಸಗಳನ್ನು ಮಾಡುವಂಥ ಕರ್ತವ್ಯ. ಅದನ್ನು ಬಿಟ್ಟಿಸಿಂದ ವಿಜೇಂದ್ರ ಆಗಿಂದ ದಿನ ಹೊತ್ತು ಅಂತ ವಿಜೇಂದ್ರ ಯಡಿಯೂರಪ್ಪ ಅವ್ರು ಬಿಟ್ಟರೆ ಮತ್ತೇನಿಲ್ಲ. ನೆಕ್ಸ್ಟ್ ಟಾರ್ಗೆಟ್ ಮುಸ್ಲಿಮ್ರು, ಅದು ಬಿಟ್ಟರೆ ಮತ್ತೇನೂ ಇಲ್ಲೇ ಇಲ್ಲ. ನಾವು ಅನ್ನೋದು ಯಾಕೆ ಈಗಿನ ಕಾಲದಲ್ಲಿ ಬರ್ರಿ ಅಂತೇಳಿ ಅಂದ್ರೆ ಬರ್ರಿ ಅಂತಾರೆ, ಯಾಕೋ ಅಂದ್ರೆ ಯಾಕೋ ಮಗನ ಅಂತಾರೆ. ಅದಕ್ಕೆ ರೀತಿ ಗೊಂದಲ ಆಗಲಾರ್ದೆ ಮಾತಾಡಬೇಕು. ಮೊನ್ನೆ ಅದು ಅಸಲಿ ನಕಲಿ ಅಂದಿದ್ದಕ್ಕೆ ಆ ನಕಲಿ ನಾವಲ್ಲ ಯತ್ನಾಳವ್ರ. ನಾನು ಸುಮಾರು 35-40 ವರ್ಷದಿಂದ BJPಯಲ್ಲೇ ಇದ್ದೀನಿ. ಎಂದೂ ಕೂಡ ನೀವು BJPಗೆ ನಿಂತಾಗ ಕೂಡ ನಾನು BJPಗೆ ವೋಟ್ ಹಾಕಿನಂತ ಎದೆ ತಟ್ಟು ಹೇಳ್ತೀನಿ. ಅಂಥ ಕೆಲಸ ನೀವು ಇನ್ನಾದರೂ ಬಿಟ್ಟು ಹೊರಗೆ ಹಾಕಿಂದಾದರೂ ಈಗೂ ಮೊನ್ನೆ ಮೇಯರ್ ಚುನಾವಣೆಯಲ್ಲಿ ಅಸಲಿ ನಕಲಿ ಅಂತ ಹೇಳ್ತೀರಿ. ಅಸಲಿ ನಕಲಿ ಪ್ರಶ್ನೆ ನಾವು ಬಂದ್ರೆ ಅಲ್ಲಿ ಬೇರೆ ಏನಾದರೂ ಆಗ್ಬೋದು ಅಂತೇಳಿ ನಾವು ಕೂಡ ಇದು ಮಾಡಲಿಲ್ಲ. ಅದಕ್ಕೆ ಯತ್ನಾಳ್ ಅವರಿಗೆ ನ್ಯಾಯ ತೋರಿಸಿ ನೀವು ಅಸಲಿ ಅನ್ನೋದು ನೀವು ಪ್ರೂವ್ ಮಾಡಿಕೊಡ್ರಿ. ಇವೆಲ್ಲ ಹೇಳಿದ್ದೆಲ್ಲ ಸುಳ್ಳಿದ್ರೆ ನೀವು ನನ್ನ ಮೇಲೆ ಮಾನಹಾನಿ ಕೇಸ್ ಹಾಕಿರಿ ಅಂತ ಹೇಳ್ತಾ ಈ 4 ಮಾತಿಗೆ
ವಿಷಯ ನಿಮ್ಮ ಜಿಲ್ಲಾಧ್ಯಕ್ಷ ಕಡೆಯಿಂದ ಯಾರು ಹೇಳಕ್ಕಿಲ್ಲ, ಅವರು ಇದಕ್ಕೆ ಯಾರು ಒಬ್ರು ಆಕ್ಷೇಪ ವ್ಯಕ್ತಪಡಿಸಿಲ್ಲ, ನಿಮ್ಮ ಜಿಲ್ಲಾ ಮುಖಂಡರು ಯಾರು ಆಕ್ಷೇಪ ವ್ಯಕ್ತಪಡಿಸಿಲ್ಲ ಅಂದ್ರೆ ಅವರ ಸಮ್ಮತಿ ಅದ ಅಂತ ಅಥವಾ ಹೆದರ್ತಾರೆ ಎತ್ತಣದು? ಇಲ್ಲ ದಿನ ಹೊತ್ತೊಂಡ್ರೆ ಅವ ಹೇಳ್ತಾನ, ಅದು ಹೇಳೋದು ಉತ್ತರ ಎಲ್ಲಿ ಕೊಡ್ಕೊತ ಹೋಗೋದು ಅಂತ ಹೇಳಿ ಅವ್ರು ಬ್ಯಾಸರ ಬಿಟ್ರು. ನೀವು ಹೇಳ್ಬಿಟ್ರಿಲ್ಲ ಹಂಗ ಸುಮ್ಮನೆ ಬಿಡೋದು. ಇಲ್ಲ ನಮ್ಗೆ ತಡ್ಕೊಳಕ್ ಹಾಕಿರ್ಬೇಕು, ಅವ್ರು ತಡ್ಕೊಳ್ಳೋ ಶಕ್ತಿ ಇರಬೇಕು, ನಮ್ಗೆ ತಡ್ಕೊಳ್ಳೋದಾಗಲ್ಲ. ಈಗ ನಾವು ಸುಮಾರು ವರ್ಷದಿಂದ ನಾವು ತಡ್ಕೊಂಡಿವಿ. ಯಾಕಂದ್ರೆ ಪಕ್ಷದವ್ರದ್ದು ಏನಾರು ಹೇಳ್ಕೊಟ್ರು ಪಕ್ಷದವ್ರಿಗೆ ಏನು ಸಮಸ್ಯೆ? ನಾ ಯಾವಾಗಾದ್ರೂ ನಾನು ಪಕ್ಷದ ಹಿತದೃಷ್ಟಿಯಿಂದ ಪಕ್ಷಕ್ಕಾಗೇ ಇದ್ದೀನಿ. ನಾ ಯಾರಿಗೂ ಭೇದ ಭಾವ ಮಾಡಲ್ಲ. ಜಿಲ್ಲಾಧಿಕಾರಿ ಅವ್ರಿಗೆ ಬೈದಾಗೂ ಬೈದೀನಿ, ನಮ್ಮ ಪ್ರಹ್ಲಾದ್ ಜೋಶಿ ಅವರಿಗೆ ಮತ್ತು ಜಗದೀಶ್ ಶೆಟ್ಟರ್ ಬೈದಾಗೂ ನಾ ಪ್ರೆಸ್ ಮೀಟ್ ಮಾಡಿ ಬೈದೀನಿ. ಜವಾಬ್ದಾರಿ ಜಿಲ್ಲಾಧ್ಯಕ್ಷರಿಗೆ ಇರ್ತದೋ ಬೇರೆ ಮುಖಂಡರಿಗೆ ಇರ್ತದೋ? ಯಾರು ಬೇಕಾದವ್ರು ಕೊಡ್ಬೋದು. ಅವ್ರು ಯತ್ನಾಳ್ ವಿರುದ್ಧ ಏನು ಅವ್ರಿಗೆ ಜಿಲ್ಲಾಧ್ಯಕ್ಷರು ಕೊಡ್ಬೇಕಂತ ಏನಿಲ್ಲ. ಇಲ್ಲ ನಾನು ಜಿಲ್ಲಾ ಪದಾಧಿಕಾರಿ ಅದೀನಿ, ನಾನು ನಕಲಿ ಅಲ್ಲ ಅಸಲಿ ಅದೀನಿ ಅಂತ ನಾ ಹೇಳತ್ತೀನಿ. ಜಿಲ್ಲಾಧ್ಯಕ್ಷರು ಹೇಳ್ಬೇಕ್ರ ಒಂದು ಮಾತು ಹೇಳಿಲ್ಲ ಅವರು ಈಗ ಅವು ತಿರಂಗ ಯಾತ್ರಾ ಅವು ಇವೆಲ್ಲ 108. ಈಗ ನೀವು ಹೇಳ್ತಾ ಇರೋದು ಬಿಜೆಪಿ ಅಧಿಕೃತವಾಗಿಲ್ಲ, ನನ್ನ ವೈಯಕ್ತಿಕವಾಗಿ. ಅದಕ್ಕೆ ಮಾಜಿ ನಗರಾಭಿವೃದ್ಧಿ ಅಧ್ಯಕ್ಷರು ಕರ್ದಾರ ಅಂತ ಹೇಳಿ ವಿಜಯ್ ಜೋಶಿಗೆ ಹೇಳಿದ್ದೆ. ಭಾಜಪ ವತಿಯಿಂದ ನಾನು ಕೊಟ್ಟಿಲ್ಲ, ನಾನು ಭಾಜಪ ಅಭಿಮಾನಿಯಾಗಿ ಇದಾಗಿ ಕೊಟ್ಟಿದ್ದೆ. ಈಗ ಪಕ್ಷದಿಂದ ಪಕ್ಷದ ಬ್ಯಾನರ್ ಮ್ಯಾಗ ಗೆದ್ದು ಬಂದಂತ ಮೇಯರ್ ಉಪಮೇಯರ್ ಅವ್ರ ಜೊತೆ ನಿಂತ್ಕೊಂಡು ಅವರಿಂದಾನೇ ಗೆದ್ದು ಬಂದಿದ್ದೀವಿ. ಅಲ್ಲ ಅವರು ಹಂಗೆ ಅವ್ರ ಮುಖದಿಂದಾನೇ ಅಲ್ಲಲ್ಲ. ಈಗ ಅವ್ರು ಹೇಳಿದ್ರು ಅಸಲಿ ಇದ್ದವ್ರು ಇಲ್ಲಿ ಅದಿವತ್ತು ಅವ ಹಂಗಂದ್ರೆ ನಾವು ನಕಲಿ ಇದ್ದೇವಂದ್ರೆ ಮೇಯರ್ ಮತ್ತು ಉಪಮೇಯರ್ ಭಾಜಪ ಕಾರ್ಯಾಲಯಕ್ಕೆ ಬಂದು ಸನ್ಮಾನ ಮಾಡಿಸ್ಕೊಂಡು ಯಾಕೆ ಹೋಗ್ತಿದ್ರು? ಅಲ್ಲ ಮತ್ತೆ ಪದ್ಧತಿ ಪಕ್ಷಕ್ಕೆ ಬರಬೇಕಲ್ಲ, ಅವರು ಪಕ್ಷಕ್ಕೆ ಕಾರ್ಯಾಲಯಕ್ಕೆ ಬರಬೇಕಲ್ಲ. ಪಕ್ಷ ಅಂತೀರಿ ಯಾರು ಶಿಸ್ತಿನ ಕ್ರಮ, ಯಾರ ಬಗ್ಗೆ ಕ್ರಮ ಬೆಳಗ್ಗೆ ಹೇಳಿದ್ರೆ ಬೆಳಗ್ಗೆ ಹರಿದುಕೊಂಡು ಅವರು ಅದ್ರ ಜೊತೆ ಇಲ್ಲ, ಅವರು ಶಾಸಕರಾಗಿದ್ದಕ್ಕ ಅಡ್ಡಾಡ್ತಿರ್ತಾರ ಅವರು. ಆದ್ರೆ ಅಧಿಕೃತವಾಗಿ ಅವ್ರು ಭಾಜಪದವ್ರೆ. ಹೌದು ಎಲ್ಲ ಇದು ಸದಸ್ಯರೆಲ್ಲ ಭಾಜಪದವ್ರೇ ಅವರು. ಮತ್ತೆ ಎಲ್ಲರೂ ಬಂದಿದ್ರಲ್ಲ. ಹಂಗ ಬಸನಗೌಡ ಒಂದೇ ನಾವು ಇದ್ದೇವೆ ಅಂತಂದ್ರೆ ಅವ್ರ ಈ ಕಡೆ ಪಕ್ಷದ ಕಾರ್ಯಕ್ಕೆ ಬರ್ತಿದ್ದೇ ಇಲ್ಲ ಅವರು. ಅಲ್ಲಿ ಬಿಜೆಪಿ ಶಾಲ್ BRP ಶಾಲ್ ಹಾಕೋತಾರೆ. ಅಲ್ಲ, ಅವ್ರಿಗೂ ಕೇಸರಿ ಶಾಲ್ ಅಂತೇಳಿ ಹಾಕಿ BRP ಅಂತೇಳಿ ಹಾಕಿಬಿಟ್ರಂತ. ಅದಕ್ಕೆ ಹಿಂದಗಡೆ ಅವ್ರು ಅವಾಗಿದ್ದಾವೆ ತೆಗೆದವ್ರು ಅವರು ಶಾಲೆ ಎಲ್ಲರೂ ಹಾಕೊಂಡು ಪೋಸ್ ಕೊಟ್ಟರೆ ಈಗ 17 ನಮಗೆ ಅವಾಗ ಪಕ್ಷದಾಗ ಅಲ್ಲಿಲ್ಲ ತೆಗಿಯೋದು ಬೇರೆ, ಮುಂದೆ ನಿಂತ್ಕೊಂಡು ಹೇಳ್ಯಾರ ಅವ್ರು ಹಾಕೊಂಡು ಇವರಿಂದಾನೇ ಗೆದ್ದು ಬಂದಿದ್ರು. ಅಲ್ಲಲ್ಲ, ಅವಾಗ ಬಿಜೆಪಿ ಒಳಗೆ ಯತ್ನಾಳ್ ಅವರು ಬಿಜೆಪಿ ಒಳಗೆ ಇದ್ರು. ಅವಾಗ ಹರೀಶ್ ಅವರು ಅವ್ರ ಪಕ್ಷ ಟಿಕೆಟ್ ಕೊಟ್ಟದ, ಅವರು ಹೆಲ್ಪ್ ಮಾಡ್ಯಾರ. ಅವಾಗ ಅವರಿಂದ ಆರಿಸಿ ಬಂದಿರ್ಬೋದು. ಆದ್ರೆ ಇನ್ ಮೇಲೆ ಏನಾರು ಬಿಜೆಪಿ ನಾವು ಟಿಕೆಟ್ ಕೊಟ್ಟಿದ್ದ ಆರಿಸಿ ಬಂದ್ರೆ ಅವಾಗ ಅದು ನಾವು ಮಾತಾಡ್ಬೇಕಾಗ್ತದೆ. ಅಲ್ರಿ, ಅವ್ರು ಈಗಲೇ ಮೇಯರ್ ಆಗಿರೋದೇ ಯತ್ನಾಳ್ರಿಂದ ಅಂತ ಹೇಳ್ತಾರೆ ಅವ್ರ ಶಾಲೆ ಹಾಕೊಂಡು. ಮತ್ತ ಅವ್ರು ಬಿಜೆಪಿ ಒಳಗೆ ಇದ್ದಾಗೆ ಆಗ್ಯಾರಲ್ರಿ ಮೇಯರ್ ಅವರು, ಕರಡಿ ಅವರು. ಅಲ್ಲ, ಈಗ BRP ಶಾಲೆ ಹಾಕೊಂಡ್ರೆ ಹೊಸ ಪಕ್ಷ ಅದೇ ಹೇಳ್ತೇವ್ರಿ, ಕೇಸರಿ ಶಾಲ್ ಅಂತೇಳಿ ಹಾಕ್ಯಾರಂತ ಅವ್ರಿಗೆ. ಅದು ನೋಡಿಲ್ಲ ಗದ್ದಲ್ನಾಗ ಕೇಸರಿ ಶಾಲ್ ಅಂತ ಸ್ಟೇಟ್ಮೆಂಟ್ ಕೊಟ್ಟರು ಅವರು. ನಾವು ಇವರಿಂದಾನೇ ಗೆದ್ದು ಬಂದಿದ್ದೀವಿ. ಕೆಲವೊಬ್ರು ಇರ್ಬೋದು ಬಿಡ್ರಿ, ಅದು ನಾನು ಅದಕ್ಕೇನು ಜಿಲ್ಲಾಧ್ಯಕ್ಷರು ಏನು ಕ್ರಮ ತಗೋತಾರೆ. ನೀವು ಜಿಲ್ಲಾಧ್ಯಕ್ಷರ ಕ್ರಮ ಕೈಗೊಳ್ಬೇಕಾ? ನೀವು ಅವ್ರಿಗೆ ಏನ್ ಹೇಳ್ತೀರಿ? ಜಿಲ್ಲಾಧ್ಯಕ್ಷರಿಗೆ ಏನ್ ಹೇಳ್ತೀರಿ? ಏನಿಲ್ಲ, ಅದು ಕೋರ್ ಕಮಿಟಿ ಒಳಗೆ ಡಿಸಿಷನ್ ಮಾಡ್ತಾರೆ, ಅವರು ಮಾತಾಡ್ತಾರೆ. ಒತ್ತಾಯ ಮಾಡ್ತೇವೆ ಅಂತ ನಾವು ಹೇಳ್ತೀವಿ ಬಿಡ್ರಿ. ನಿಮ್ಮ ಪಕ್ಷದೊಳಗೆ ಶಿಸ್ತಿಲ್ಲ ಅಂತ ಹೇಳಿ ಗೊತ್ತಾಗ್ತದೆ. ಇನ್ನೂ ನಿಮ್ಮ ಪಕ್ಷದಲ್ಲೇ ಮುಂದುವರಿದ್ರು ಅಥವಾ ಇಲ್ಲ, ನಾವು ಬಿಜೆಪಿ ತತ್ವ ಸಿದ್ಧಾಂತದಿಂದ ನಾ ಇಲ್ಲಿ ಒಳಗೆ ಬಂದಿದ್ದು. ಯಾವ ನಾಯಕರು ಬಿಟ್ಟು ಹೋಗ್ಲಿ ಇಲ್ಲೇ ಇರಲಿ ಅದಕ್ಕೆ ನಾ ತಲೆ ಕೆಡಿಸೋದಿಲ್ಲ. ತತ್ವ ಸಿದ್ಧಾಂತ ಪ್ರಕಾರ ನಾ ಬಿಜೆಪಿ ತಡ್ಕೊಳ್ಬೇಕಾಗ್ತದ. ತಡ್ಕೊಂಡು ಹೊರಗೆ ಹಾಕ್ತಾರೆ. ಈ ಉಚ್ಚಾಟನೆ ಯತ್ನಾಳವ್ರಾದ್ರು ಮತ್ತೆ ಹಿಂಗೆ ಯಾರ ಪಕ್ಷದ ಒಂದು ಮತ್ತೆ ಯಾರಾದ್ರೂ ಈಗ ಮೇಲಿಂದ ಮೇಲೆ ಮಾಡಕತ್ರ ಅವಾಗ ಅದು ಬೇರೆ ಒಬ್ಬರದ್ದು ಶಾಸಕ ಅದು ನಿಮ್ಮ ಪಕ್ಷದೊಳಗಿಲ್ಲ ಹೊರಗೆ ಹೋಗಿರಂತ್ರಿ ಅಂತವ್ರು ಶಾಲ್ ಹಾಕೊಂಡ್ರೆ ಅವ್ರ ಬಗ್ಗೆ ನೀವು ಒಂಚೂರು ಅಸಮಾಧಾನ ವ್ಯಕ್ತಪಡಿಸ್ತಾ ಇಲ್ಲ, ನಿಮಗೆ ಬೇಜಾರಾಗ್ತಿಲ್ಲ, ಬಿಜೆಪಿ ಪಕ್ಷಕ್ಕೆ ಅನ್ಯಾಯ ಅಥವಾ ನಿಮ್ಗೆ ಏನು ತಿಳಿತಾ ಇಲ್ಲ, ಕೇವಲ ಶಾಸಕ ಯತ್ನಾಳ್ ಅಷ್ಟೇ ಹೇಳ್ತಿರಲ್ಲ, ಯಾಕಂಗಿದ್ರೆ ಅಲ್ರಿ ಅವ ಅಸಲಿ ನಕಲಿ ಅಂತಿದ್ದಕ್ಕೆ ನಾ ಹೇಳಕತ್ತೀನಿ. ಅಲ್ಲಲ್ಲ, ನನ್ಗೆ ಅದೇ ಹೇಳಿದ್ದೆ ನಿಮ್ಮ ಪಕ್ಷಕ್ಕೆ ಪಕ್ಷ ಇಲ್ಲ, ಈ ಪಕ್ಷ ಏನದ ಈಗ ಪಕ್ಷದ ಕಟ್ಟಾಳ ಹೌದು ಅಲ್ಲ, ಪಕ್ಷದ ಕಟ್ಟಾಳು ಆದ್ರೆ ಕೋರ್ಟ್ ನಾವ್ ಇರಂಗಲ್ಲ. ಪಕ್ಷಕ್ಕೆ ಬೇರೆ ಪಕ್ಷದ ಕಾಂಗ್ರೆಸ್ ಶಾಲ ಹಾಕೊಂಡು ನಡೀತದ ಕತ್ಲಾಗ ಅದು ಪಕ್ಷ ನಿರ್ಣಯ ತಗೋತಲ್ರಿ ಉಚ್ಚಾಟನೆ ಮಾಡೋದು. ಈಗ ಅದಕ್ಕೆ ಖಂಡಿಸ್ತೀರಾ ಅದನ್ನ ಆ ಶಾಲೆ ಹಾಕೊಂಡಿದ್ದನ್ನ? ಅದು ಶಾಲೆ ಹಾಕಿದ್ದು ನಾ ತಪ್ಪತ್ ನಾ ಅವಾಗೆ ಹೇಳಿದೆ. ಅವಾಗ ಅವ್ರೇನಿಲ್ರಿ, ನಾವು ಗದ್ದಲ್ನಾಗ ಅದು ಕೇಸರಿ ಶಲ್ಯ ಹಾಕಕತ್ತಿದ್ರು, ನಾವು ಅದೇ ತಿಳಿದಿದ್ವಿ. BRP ಇತ್ತು, ಆಮೇಲೆ ನಾವು ತೆಗೆದು ನಾವು ಕಿಶೆ ಇಟ್ ಮಾಡಿವಿ ಅಂತ ಹೇಳಿದ್ರು. ಇನ್ನು ಅದನ್ನ
ಅದನ್ನು ಖಂಡಿಸ್ಬೇಕಪ್ಪ ಅಂತಂದ್ರೆ ಈಗ ಅದು ಇನ್ನು ಕ್ರಮ ಏನು ತಗೋಬೇಕು ಅನ್ನೋದು ಇನ್ನು ಜಿಲ್ಲಾ ಅಧ್ಯಕ್ಷರು ಕೋರ್ ಕಮಿಟಿ ಅವ್ರು ನಿರ್ಣಯ ತಗೋತದ ಅವ್ರು ಏನು ನಿರ್ಣಯ ತಗೋತಾರ ಅದಕ್ಕೆ ಈಗ ಮೇಯರ್ ಒಬ್ಬ ಮೇಯರ್ ಅಸ್ಲಿನೋ ನಕಲಿನೋ ಅದನ್ನ ಹೇಳ್ರಿ. ಅವ್ರು ಅಸಲಿನೇ ಅದಾರಲ್ರಿ ಹಂಗೆ ನಕಲಿ ಇದ್ರೆ ಬಿಜೆಪಿ ರಾಜ್ಯ ಕೊಡ್ಬೇಕಾಗ್ತದ ಅವರು. ಅಲ್ಲ BRP ಶಾಲೆ ಹಾಕೊಂಡು ಅಸ್ಲಿ ಹೆಂಗಂತ ಹೇಳ್ತೀರಿ? ಅದೇ ಈಗ ಬಂದಾಗ ಹಾಕ್ಬಿಟ್ಟಾಗ ಏನ್ ಮಾಡ್ಬೇಕಾಗ್ತದೆ ಈಗ ಹಾಕ್ಬಿಟ್ರೆ ಕೇಸರಿ ಶಾಲೆ ದಾಖಲಾಗ ನಮ್ಗೆ ಗೊತ್ತಲ್ಲ. ಈಗ ನಮಗೆ ಧರ್ಮಸ್ಥಳ ನಡೆದಿತ್ತು ಅವಾಗ ಮತ್ತೆ ಕೇಸರಿ ಶಾಲೆ ಹಾಕಿ ಇದು ಬೇರೆ ಸರ ಈಗ ಸಾರ್ವಜನಿಕರಲ್ಲಿ ಸಾರ್ವಜನಿಕರಲ್ಲಿ ಏನಾಗಿದೆ ಅಂತಂದ್ರೆ BRP ಪಕ್ಷ ಆಲ್ರೆಡಿ ಬಂದ್ಬಿಟ್ಟೈತಿ. ಮೊದಲನೇ ಬಾರಿಗೆ BRP ಪಕ್ಷದಿಂದ ಮೇಯರ್ ಉಪಮೇಯರ್ ಚುನಾವಣೆ ನಡೆದದ. ಅದ್ರಾಗ BRP ಪಕ್ಷದಿಂದನೇ ಗೆಲುವಾಗ್ಯದ ಅನ್ನುವಂಥದ್ದು ಬಿಂಬಿತ ಆಗ್ಯದ. ಈಗ ಇಲ್ಲ ನೀವು ಹೇಳಿದ್ದು ಕರೆಕ್ಟ್. ಇದು ನಾ ಮೊದಲೇ ಹೇಳ್ಬೇಕಾಯ್ತು. ಯಾಕಂದ್ರೆ ಈ ಅಸಲಿ ನಕಲಿದು ಏನದ ನಾವು ಬಿಟ್ಬಿಟ್ಟಿದ್ವಿ. ಈಗ ಏನದ ಅವ್ನ ಜೋಡಿ ಎಲ್ಲಿ ಹೇಳೋದಪ್ಪ ದಿನ ಹೊತ್ಕೊಂಡ್ರೆ ಬಿಟ್ಬಿಟ್ಟಿದ್ದೀವಿ. ಅಸಲಿ ನಕಲಿ ನಮಗೆ ಬಜಾರ್ನಾಗ ಅಲ್ಲಿ ಬರೀ ನಕಲಿ ನಾಯಕರ ನಮಗೆ ಇವ್ ನಾವು ಏನು BJP ಅವರು ಆಗಿ ಅಸಲಿ ಇದ್ದು ಗಾರಿತ್ಯಾಗಿ ಇವ್ ನಾವು ಸುಳ್ಯಾರಗತ್ತೆ ಮುಖ ಮುಚ್ಕೊಂಡು ಅಡ್ಡಾಡೋದು ಸುಳ್ಯಾರಿದ್ದವ್ರು ಗರ್ತಿಗತ್ತೆ ಅಡ್ಡಾಡಕತ್ತಾರ. ಹಿಂಗೆ ತಾಪಾಗಿ ನಿನ್ನೆ ರಾತ್ರಿ ವಿಜುಗ್ ಹೇಳಿದೆ ನಾನು ಪ್ರೆಸ್ ಮೀಟ್ ನಾಳೆ ಮಾಡಿಬಿಡು ಅಂತ ಹೇಳಿ. ಅದಕ್ಕೆ ತಾಪಾಗಿ ಎಲ್ಲರೂ ನಕಲಿ ಏನಾಗತ್ತರು. ಅಸಲಿ ಇದ್ದವರು ನಾವು ನಕಲಿ ಹಾಕೋತ ನಾವು ಸುಮ್ ಕೂತೀವಂದ್ರೆ ಸಮಾಜದಲ್ಲಿ ಯಾವಾಗಲೂ ಸಜ್ಜನರು ಸುಮ್ ಕೂತಷ್ಟು ದುಷ್ಟ ಶಕ್ತಿಗಳು ಹೇಳ್ತಾವ. ಅದಕ್ಕೆ ಯಾವಾಗಲೂ ಏನದ ಅದನ್ನ ನೋಡ್ರಿ ನಿನ್ನೆ ಸರ್ ನೀವು ಅಸಲಿ ಅಂತಂದ್ರ ಈ ಮೊದಲೇ ನಿಮಗೆ ಅವಕಾಶ ಇದ್ದು ಮೇಯರ್ ಆಗತ್ತ ಅವಾಗ ಆಗ್ಲಿಲ್ಲ. ಅದೊಂದು ಕೇಳಿ ಬರೋಬ್ಬರ ಮಾಡಿದ್ರಿ. ಸಜ್ಜನ್ ಅಪ್ಪೋರು ಆಗ್ಲಾರ್ದಕ್ಕೆ ಏನ ಕಾರಣ ಅನ್ನೋದು ನಮ್ಮ ಸಂಗಣ್ಣ ಬೆಳ್ಳಿಗೂರು ಜಿಲ್ಲಾಧ್ಯಕ್ಷರಿದ್ರು. ಅವ್ರ ಜೊತೆ ಮಹಾನಗರ ಪಾಲಿಕೆ JDS ಅವ್ರು ಇದ್ರಲ್ಲ, ಅವರು ಏನ್ ನಿರ್ಣಯ ತಗೊಂಡ್ರು ಅದ್ರ ಮೇಲೆ ಅದಕ್ಕೆ ನಮ್ಗೆ ಫಸ್ಟ್ ಟೈಮ್ ಸಜ್ಜನಪ್ಪಂದು ಆಗ್ಬೇಕಾದ್ರೆ ಇದೇ ಯತ್ನಾಳವ್ರು ಸಜ್ಜನಪ್ಪಂದು ಮಾಡೋದು ಮೇಯರ್ ಅಂತಂದಾಗ ಅದೇನು ಮಣ್ಣಿನ ಹೆಂಟಿ ಅದಕ್ಕೇನು ಮಾಡ್ತಾರೆ ಅಂತಂದ್ರು. ಅಂದ್ರೆ ನಾವು ಅವಾಗೇ ಅಂದಿದ್ದೀವಿ. ಪ್ರಕಾಶ್ ಮಿರ್ಜಿ ಕೂಡ ಈಗ ಇಲ್ಲ. ನಾವು ಪ್ರಕಾಶ್ ಮಿರ್ಜಿ ಅವಾಗ ಹೇಳ್ದ ನಮಗೆ BJP ಆಗಂಗಿಲ್ಲ, ಆಲ್ರೆಡಿ 2-3 ಮಂದಿ ಬೇರೆ ಕಡೆ ಇದು ಅದಂತಂದ್ರು. ಅವಾಗ ಏನೇನು ವ್ಯವಹಾರ ಆಗ್ಯಾವ ಸಂಗಣ್ಣ ಬೆಳ್ಳಿಗೂರಿಗೆ ಕೇಳ್ರಿ. ನಮಗೂ ಭಾಳ ತಾಪಾಗಿತ್ತು. ನಾನು ಕೂಡ ಅವಾಗ BJPದಿಂದ ಯಾರು ಹೋಗಿದ್ರು ಹೊರಗೆ ಹಾಕಿದಾಗ ಬೆನ್ನು ಹತ್ತಿ ಏನ್ರಿ ಕೋರ್ಟ್ ನಿರ್ಣಯ ಒಂದು ಜಲ್ದಿ ಬರಂಗಿಲ್ಲ. ಆ ನಿರ್ಣಯ ಒಂದು ಬಂದು ಅಂತ ತಿಳ್ಕೊರಿ. ಮುಂದೆ ಯಾರಾದರೂ ಯಾರೇ ಇರಲಿ, ಶಾಸಕರಿರಲಿ, ಮಹಾನಗರ ಪಾಲಿಕೆ ಸದಸ್ಯರಿರಲಿ, ಸ್ವಲ್ಪ ಓಡಿ ಹೋಗೋದು ತಪ್ತದ. ಇಲ್ಲಿಕಪ್ಪ ಅಂತಂದ್ರೆ ನಿರ್ಣಯ ಆಗಂಗಿಲ್ಲ. 5 ವರ್ಷ ಹೋಗ್ತದ. ನಾವು ಅಲ್ಲಿ ಹೋಗಿ ಕೊಟ್ಟು ಬಂದೀವಿ, ಬೆಳಗಾವ್ ಕೊಟ್ಟಿವಿ, ಧಾರವಾಡ ಕೊಟ್ಟಿವಿ, ಬೆನ್ ಹತ್ತಿದೀವಿ, ಏನೂ ಆಗಲಿಲ್ಲ. ಈಗ ಮೇಯರ್ ಉಪಮೇಯರ್ ಆಗಲಾರ್ದ BJPಗೆ ಅವಕಾಶ ಕೊಡಲಾರ್ದು ನಿಮ್ಮ ತಪ್ಪ ನೀವೇ ಅಲ್ಲಲ್ಲ ನಾವು ಇಲ್ಲ ನಮ್ಮ ನೋಡ್ರಿ ನಮ್ಮ ಸೀಟ್ ದಳ ಯತ್ನಾಳವ್ರ ಪರವಾಗಿ ಏನು ದಳ ಇದ್ರು ಅವು ಒಟ್ಟು ಕೂಡಿದ್ರೆ ಹಾಕಿತ್ತು. ಈಗ ಅವ್ರು ಹೇಳಿದ್ರು ಮಾಜಿ ಶಾಸಕರು ಎಲ್ಲ ಒಟ್ಟು ಅವಾಗ ಕಾಂಗ್ರೆಸ್ ಜೊತೆ ಕೂಡಿಸಿದ್ದು ಇದು ಮಾಡಿದ್ರು ಅಂತ ಹೇಳಿ. ನಾ ಕೇಳಬಯಸ್ತೀನಿ, ದಳ ನೀವು ಅವರು ಅಪ್ಪು ಪಣಶೆಟ್ಟಿ ನೀವು ಕೂಡಿದ್ರಂದ್ರೆ ಕಾಯಂ BJP ದಳದಿಂದೇ BJPದಿಂದೇ ಹೋದಂಥವ್ರು ದಳಕ್ಕೆ ಹೋಗ್ಯಾರ. ಅವಾಗ ಟಿಕೆಟ್ ಸಿಗ್ಲಾರ್ದಕ್ಕೆ ಅವ್ರು ಇವ್ರು ಕೂಡಿದ್ರೆ BJPನೇ ಬರ್ತಿದ್ದು. ಒಮ್ಮೆ ಅವ್ರು MB ಪಾಟೀಲ್ ಆಟ ಆಡಿಸಿದ್ರು, ಒಮ್ಮೆ ಇವ್ರು ಮಾಡಿದ್ರು, ಒಮ್ಮೆ ಅವ್ರದ್ದು ಮಾಡಿದ್ರು. ಅಶೋಕ್ ಬೆಲ್ಲದ ಅವ್ರ ಮಿಸ್ಸಸ್ ಅವ್ರಿಗೆ ಮಾಡಬೇಕಾಗಿತ್ತು, ಮಾಡಲಿಲ್ಲ ಅವರು. ಅಲ್ಲ ನಮ್ಮ ಪೂರ್ತಿ ಮೆಜಾರಿಟಿ ಬರ್ತಾರೆ ನಾವು ಮಾಡ್ಬೋದು BJP ಇದೆ. ಅದು ಮತ್ತೆ ಅವಾಗ ದಳ ಮತ್ತು BJP ಅಲಯನ್ಸ್ ಇದ್ದಿದ್ದಿಲ್ಲ. ನಾವು ಇಲ್ಲಿ ಒಪ್ಪಂದ ಮಾಡ್ಕೊಂಡು ಇವ್ರು ಮಾಡ್ಕೊಂಡ್ರು. ಹಾಗೆ ಇಲ್ಲ. ಇಷ್ಟೆಲ್ಲ ಆದ್ಮೇಲೆ ಅವ್ರು ಹೊಳ್ಳಿ BJPಗೆ ತೊಗೊಂಡಾರಲ್ಲ, BJPನೇ ಅಸ್ಲಿನೋ ನಕಲಿನೋ ಅನ್ನೋ ಡೌಟ್ ಅದು. BJP ಅದ ಒಮ್ಮೆ ಮೀನಾಗ್ತದ, ನಕಲಿಗೂ ಅಸಲಿ ಅಂತ ಹೇಳಿ ತಗೋತಾರ. ತಪ್ಪು ಮಾಡ್ತಾರೆ, ಏನ್ ಮಾಡೋದು. ನಕಲಿ ಮಾಲ್ ಬಹಳ ಚಲಾವಣೆಗಳಿದ್ದಾಗ ಡೀಟೇಲ್ಸ್ ನೋಡಿದ್ರೆ MLC ಪಕ್ಷೇತರ ನಿಂತರು, JDS ಹೋದ್ರು, ಇಷ್ಟೆಲ್ಲ ಆದ್ಮೇಲೆ ನಿಮ್ ಪಾರ್ಟಿ ತಗೊಂಡಿದ್ರಲ್ಲ, ಅದಕ್ಕೆ ಡೌಟ್ BJP ಮೇಲೆ ಅಂತ. BJP ಅದೇ ಹೇಳ್ತಿಲ್ರಿ, ಒಮ್ಮೆ ನಕಲಿ ಮಾಲ್ ಬಹಳ ನಡೆಯೋದ್ನಾಗ ಏನ್ ಮಾಡ್ತಾರೆ, ನಾವ್ ಹೇಳಿದಿವಿ ಬ್ಯಾಡ್ರಿ ನಕಲಿ ಅದ ತಗೋಬೇಡ್ರಿ, ನಾವು ಅಸಲಿ ಅದೀವಿ ಇರ್ತೀವಿ. ಜಗದೀಶ್ ಶೆಟ್ಟರ್ ಕೂಡ ಹೇಳಿದ್ರು, ಯಾವ್ಯಾವ ಮತಕ್ಷೇತ್ರ ನೀವು ಸೋಲ್ತೀನಿ ಅಂತೀರಿ, ನಾ ಅಲ್ಲಿ ಹೋಗ್ತೀನಿ ಕುಂಡಿರ್ತೀನಿ ಅಂತಂದ್ರು ಕೂಡ ಯತ್ನಾಳವ್ರು ಕರ್ಕೊಂಡ್ರು. ಏನಾಗ್ತದ ಅಂಜಿಕೆಸಿಂದ ತೊಗೊಂಡ್ಬಿಡ್ತಾರ. ಇವರಿಂದ 15 ಸೀಟ್ ನಾವೆಲ್ಲಿ ಕಳ್ಕೋತೀವಿ ಅಂತ ಅನ್ನೋ ಭಯದಿಂದ ತೊಗೊಂಡ್ರು ಅವನಿಗೆ. ನಾವ ಹೇಳಿದ್ದೆ ಯಡಿಯೂರಪ್ಪನವ್ರ ಇದು ಬೆಂಕಿ ಶೀರಾ ಕಟ್ಕೊಂಡ್ರೆ ಶರಣ ಕಟ್ಕೊಂಡ್ರೆ ಶರಣ ಸುಡ್ತದ ಅಂತೇಳಿ ಅವಾಗ ನಾ ಈ ಮಾತು ಹೇಳಿ ಬಂದೀನಿ ಅವ್ರಿಗೆ. ಅದೇ ಡೌಟ್, ನಕಲಿ BJP ಗೌಡ್ರು ಅನ್ನೋ ಡೌಟ್. ಈಗ ನೀವೇ ಇದು ಮಾಡ್ರಿ. ಈಗ ಅವ್ರು ಸಂಕಟ ಗೋಲ್ಮಾಲ್ ಮಾಡಿದ್ರು, JDS ಹೋದ್ರು, ಇಷ್ಟೆಲ್ಲ ತಗೊಂಡಿದ್ರಲ್ಲ, ಅದಕ್ಕೆ ಡೌಟ್ ಇದೆ ಯಾರು ಅಸಲಿ. ಸರ್ ಅಸಲಿ ನಾವೇ, ಅವರು ನಕಲಿ ಈ ಮಾತು ಅವ್ರಿಗೆ ಕರ್ಕೊಂಡ್ರು ಆಶ್ಚರ್ಯ ಪಡಬೇಡ್ರಿ.
ನಕಲಿ ಮಾಲ್ ಬಜಾರ್ನಾಗ ಭಾಳ ನಡೆಯೋದ್ನಾಗ ಏನೇ ಹೋಗೋದು ನಾವೇನದ ಯಾರ್ಯಾಕಿರ್ಲಿ ಏನಿರ್ಲಿ ನಾವು ಮಾತ್ರ ಅಸಲಿ ಬಿಜೆಪಿ ಅಸಲಿಯಾಗಿ ಈಗ ಟೋಟಲ್ ನಿಮ್ಗೆ ಕಲಬೆರಕೆ ಪಕ್ಷ ಅಂತೀರಿ. ಏನಿಲ್ಲ ಒಮ್ಮೆ ಏನಾಗ್ತದ ಕಲಬೆರಕೆ ಗೊತ್ತಾಗಲ್ಲ ಏನೋ ಟೆಸ್ಟಿಗೆ ಕಳಿಸಿದ್ರು ಈಗ ಹನಿ ಒಳಗೆ ಚೈನಾದೊಂದು ಏನೋ ಕುಡಿಸ್ತಾರತ್ತ ಅದೇನು ಗೊತ್ತೇ ಆಗಲ್ಲ ಅಂತ ತಿಳ್ಕೊಂಡಿಸಿದ ಹನಿ ಅಂತ ತೊಗೊಂಡ್ಬಿಡ್ತಾರೆ. ಈಗಲೂ 2 ತಿಂಗಳ ವಾಪಸ್ ಬರ್ತೀನಿ ಅಂತಾರ ಅವರು. ಈಗ ನಮಗೂ ಗ್ಯಾರಂಟಿ ಇಲ್ಲ. ಈಗ ಅವರು ಸರ ನಾ ಏನತ್ತೀನಿ ಒಬ್ಬ ಒಳ್ಳೆ ಬಸನಗೌಡನ ಹಿಂಗಾದ್ರೆ ಹೇಳಿದ್ವಿ ತಮ್ಮ ತೆಗ್ಗ ತಾವೇ ತೊಡ್ಕೋತಾರ ಅಂತೇಳಿ ಅವ್ರಿಗೆ ಯಾರು ತೆಗ್ಗ ತೊಗೊಳೋದು ನಾನು ಹೊರಗೆ ಹಾಕಕ್ಕೆ ಮಾಡಿದ್ರು ಅದು ಯಾರಿಗಿ ಅವರು ಚಲೋ ಇದ್ದರು ಯಾರಿಗಿ ಇಲ್ಲ ನಾ ಪಾಲಿಕೆ ಎಲೆಕ್ಷನ್ ಅವ್ರು ತೋಡಿರೋದಲ್ಲ ಅಲ್ರಿ ಬಿಜೆಪಿಯ ಒಬ್ರು ನಾಯಕರು ಕೂಡ ವಿಜಯೋತ್ಸವ ಹತ್ರ ಇರ್ಲಿಲ್ಲ ಅಲ್ಲಿ MLC ಹಿಡ್ಕೊಂಡು ಸಂಸದ ಹಿಡ್ಕೊಂಡು ಶಾಸಕರು ಹಿಡ್ಕೊಂಡು ಅಲ್ಲಲ್ಲ ಅದನ್ನ ಹೇಳತ್ತೀನಿ ಅಲ್ಲಲ್ಲ ಓವರಾಲ್ ನಾವು ಬಸನಗೌಡರ ಬಗ್ಗೆ ನಾ ಹೇಳಕತ್ತೀನಿ ಅವ್ರು ನನಗೆ ಹೊರಗೆ ಹಾಕಿದ್ರು ನನಗೆ ತುಳಿದ್ರು ಪಂಚಮ ಶಾಲೆ ಅಂತ ಹೇಳಿ ತುಳಿತಾರೆ ಅದೆಲ್ಲ ತಪ್ಪು ಕಲ್ಪನೆ. ನಾವು ಹೆಂಗಿರ್ಬೇಕು ಅನ್ನೋದು ಅದು ಕಲಿಬೇಕು. ಬಂದಾಗ ಒಮ್ಮೆ ಅರುಣ್ ಸಿಂಗ್ಗೆ ಬೈದು ರೊಕ್ಕ ತೊಗೊಂಡು ಹೋಗ್ಲಕ್ಕೆ ಬರ್ತಾನೆ, ಅವ ಇನ್ನೊಬ್ಬ ಬಂದ್ಕೊಳ್ಳಿ ಅವ ರೊಕ್ಕ ತೊಗೊಳಕ್ಕೆ ಹೋಗ್ಬರ್ತಾನೆ. ಇವೆಲ್ಲ ಮಾತಾಡಿದ್ರೆ ಪಕ್ಷದ ಇದು ಡ್ಯಾಮೇಜ್ ಆಗ್ತದೋ ಇಲ್ಲ ಅದು ಮಾಡ ನೋಡ್ರಿ ಒಬ್ಬ ಅಲ್ಲ ಈಗ ಏನದ ಕಾಜಿ ಹೋಗ್ಬಿಟ್ಟದ ಯಾಕಂದ್ರೆ ಅವ್ರು ಮಾತಿಗೆ ಕೇಳಂಗಿಲ್ಲ. ನಾವು ಅವ್ರ ಜೋಡಿದ್ದ ಸಲಹೆ ಕೊಡ್ತೀವಿ ಅಲ್ಲಲ್ಲ ಹೋಗ್ಬಿಟ್ಟದ ಈಗ ಅದು ಮುಗಿದ ಹೋಗ್ಯದ ಈಗ ಅಲ್ರಿ ಅಂದ್ರೆ ಅವ್ರ ಕಂಟ್ರೋಲ್ ಅವ್ರು ಏನ್ ಆಗ್ಬೇಕಾಗಿತ್ತು ಆ ಲೆವೆಲ್ ಹೋಗಂಗಿಲ್ಲ ಅವ್ರಿಗೆ. ಸರ್ ಈಗ ಆಟೋ ರಿಕ್ಷಾದವರು 4x4 ತಗೊಂಡು ಹೋಗ್ತಾರ 3 ಗಾಲಿದೆ ಇರ್ತದ. ಈಗ ಅವ್ರಿಗೆ ಏನು ಹೇಳಕ್ ಬರ್ತದ 4x4 ಯಾಕಾಕಿ ಅಂತೇಳಿ ಹೇಳಕ್ ಬರಂಗಿಲ್ಲ. ಅವ್ರು ಅವಾಗ JDS ಒಬ್ಬರೇ ಸಿಂಗಲ್ ಇದ್ದ ಪಕ್ಷದ ನಾನಿತ್ತು ಗೃಹ ಮಂತ್ರಿ ಹಾಕಿ ನಿಂತಿದ್ರು ಮತ್ತು ಅಮಿತ್ ಶಾ ಜೋಡಿ ಅರ್ಧ ತಾಸು ಕುಂಡು ನಿಂತಿದ್ರು. ಎಂತಿಂತ ಮಹಾನಾಯಕರಿಗೆ ಅರ್ಧ ತಾಸು ಅಮಿತ್ ಶಾ ಕೊಡಂಗಿಲ್ಲ ಟೈಮ್. ಸರ್ ಅಮಿತ್ ಶಾ ಅವರು ನನಗೆ ಬುದ್ಧಿ ಹೇಳಿದ್ರು ಉತ್ತರ ಕರ್ನಾಟಕ ಬಡಾ ನೇತಾ ಹೇ ಆಪ್ ಕಂಟ್ರೋಲ್ ಮೇಲೆ ರಹಿ ಅಂತ ಹೇಳಿದ್ರು. ಸರ್ ಅಮಿತ್ ಶಾ ಅಂತವ್ರು ಅವ್ರಿಗೆ ಕರೆದು ಹೇಳ್ಯಾರತ್ತಂದ್ರೆ ಅವ್ರದ್ದು ಪಾಲನೆ ಮಾಡಿದ್ರಿ ಇವತ್ತು ಒಂದು ಏನರ ಒಂದು ಹುದ್ದೆ ಒಳಗೆ ಇರ್ತಿದ್ರೆ ಇಲ್ಲಿ ದೊಡ್ಡ ಹುದ್ದೆ. ಮತ್ತು ನಾವು ಹಿರಿಯರ ಮತ್ತೆ ನಾವು ಕೇಳಂಗಿಲ್ಲ ಅಂತಂದ್ರೆ ಈ ಅದೇ ಸಂಸ್ಥೆ ಒಳಗೆ ಯಾರು ಒಬ್ರು ಏನ್ರ ಮಾಡಿದ್ರೆ ಅವ್ರು ಹೊರಗೆ ಹಾಕ್ತಾರಲ್ಲ ಆಲ್ರಿ ಬಹಳ ಆಗತ್ತಾರ. ನೀವು ಅದ್ರ ತಕ್ಕಂಗೆ ಇರ್ಬೇಕಲ್ಲ. BJP ಏನಾದ BJP ನೋಡ್ರಿ ಎಲ್ಲ ರಾಜ್ಯದಾಗ ಯಾರ್ಯಾರು ಮುಖ್ಯಮಂತ್ರಿ ಆಗ್ಯಾರ. 1ನೇ ಬಾರಿ ಆದವರು ಆಗ್ಯಾರ, 2ನೇ ಬಾರಿ ಆದವರು ಆಗ್ಯಾರ. ಅಂದ್ರೆ CM ಆಗೋ ಯೋಗ್ಯತೆ ಇಲ್ಲಂತಾರೆ ಯಾರಿಗೆ ಅವ್ರಿಗೆ ಜನ ತೀರ್ಮಾನ. ಇಷ್ಟೆಲ್ಲ ಮೀಡಿಯಾ ಮುಂದೆ ಹೇಳಕತ್ತೀರಲ್ಲ ಸ್ವಲ್ಪ ಕನ್ಸರ್ನ್ ಆಗಿ ಒಳಗಡೆ ಹೇಳ್ಬೋದಿತ್ತಲ್ಲ. ಅವಾಗ ನಾವು ದೋಸ್ತಿ ಇತ್ತು ಹೇಳ್ತಿದ್ವಿ. ಈಗ ಈ ಮೀಡಿಯಾ ಮುಖಾಂತರ ಹೇಳಿ ಸಮಾಜದಂದ್ರೆ ಈಗ ನೋಡ್ರಿ ಅವರು ಸಮಾಜದ ಬಗ್ಗೆ ಕಾಳಜಿ ಬಂದಿದ್ದೆ ಮೊನ್ನೆ ಯಡಿಯೂರಪ್ಪನ ಪೀರಿಯಡ್ನ್ಯಾಗ ಅವ್ರಿಗೆ ಮಂತ್ರಿ ಮಾಡ್ಲಾರ್ದಕ್ಕೆ. ಅಲ್ಲೇ ಮಂತ್ರಿ ಮಾಡಿದ್ರೆ ಈಗ ಯಡಿಯೂರಪ್ಪಗೆ ಏನು ಬೈತಿದ್ರಲ್ಲ ಅದೇ ಮಾತ್ರ ರಿವರ್ಸ್ ಸ್ವಾಮಿಗಳಿಗೆ ಬೈತಿದ್ರು. ಇದು 100% ನಮ್ಗೆ ಅವ್ರಿಗೆ ಗೊತ್ತದ. ಇದಕ್ಕಿಂತ ಮೊದಲು ಅವ್ರ ಸ್ವಾಮಿಗಳು ಅವ್ರಿಗೆ ಭೇಟಿ ಆಗಿ ಹೋದಾಗ ಬೈದು ಕಳಿಸ್ಯಾರ. ಅದೇ ತಪ್ಪದ್ರಿ. ನಮ್ಮಲ್ಲಿ ಏನಾಗ್ಯದ ಏನದ ವಿರುದ್ಧ ಅಂದ್ರೆ ವಿರುದ್ಧ ಇರಬೇಕು. ಇವು ಏನ್ ಮಾಡ್ಬಿಡ್ತಾವು ದಡಗನ ಹೊಡ್ತಾವ. ಈ ಮಾನ್ಯ ರೇಣುಕಾಚಾರ್ಯನು ಮಾತಾಡಿದ್ವು ಎಲ್ಲ ಮಾಡಿ ಮಾತು ಹಿಂದಾಡು ಒಮ್ಮೆ ಇಲ್ಲ ಅವರು ದೊಡ್ಡ ನಾಯಕರು ಅವರು ನಾವು ಅವ್ರಿಗೆ ತಲೆ ಕಡಿಸಾರ ಇಂಥ ಹೇಳಿದ್ರೆ ಟುಸ್ ಆಗಿಬಿಡ್ತಾವ. ವಿರುದ್ಧ ಅಂದ್ರೆ ವಿರುದ್ಧ ಇಲ್ಲ ಇಲ್ಲ ಹೊಂದಾಣಿಕೆ ಆಗಿವ್ರಿ. ತಪ್ಪು ಮಾಡ್ತಾ ಇದ್ದಾರಲ್ಲ ಮಾಡ್ಯಾರ ಆಲ್ರೆಡಿ. ಅದೇ ಆ ಬಸನಗೌಡ ಕೈ ಕೊಟ್ಟು ವೇದಿಕೆ ಕೊಟ್ಟು ಅವಾಗ ನಾ ಪ್ರೆಸ್ ಮೀಟ್ ಮಾಡಿದ್ದೆ ಅದೇ ಲಾಸ್ಟ್ ನಂದು. ಅಂದ್ರೆ ಅವಾಗ ಮಾಡಿದ್ದು ಲಾಸ್ಟ್ ಮತ್ತು ಹೋಗ್ಯಾನ ಅನ್ಬೇಡ್ರಿ. ಅದಕ್ಕೆ ಅವಾಗ ಅವ್ರಿಗೆ ನಾ ಹೇಳಿದೆ ವೇದಿಕೆ ದುರುಪಯೋಗ ಪಡಿಸ್ಕೊಳತ್ತಾರೆ. ಯಾವಾಗಲೂ ನಮ್ದೇನು ಸ್ವಾಮಿಗಳು ಹೋರಾಟ ಮಾಡತ್ತಾರಲ್ಲ ಅಷ್ಟು ಎದ್ದು ಹೋರಾಟ ಮಾಡಿರಿ ವೇದಿಕೆ ಅನ್ನೋದು ದುರ್ಬಳಕೆ ಮಾಡಕ್ಕೆ ಕೊಡ್ಬೇಕಂತೇಳಿ. ಈಗ ನೋಡಿ ಕಾಶ್ಯಪ್ನವ್ರು ಅವರು ಎಲ್ಲರೂ ಕೂಡ ಒಂದೇ ಹೋಗಿ ಓಡಾಡಿದ್ರು. ಆದರೆ ಈಗ ಜಗಳಾಡಕತ್ತಾರೆ. ನಾನು ಅನ್ನೋದು ಪಕ್ಷದವ್ರಿಗೆ ಯಾರಿಗೂ ಮ್ಯಾಗ ಕರೆಯಬೇಡ. ಏನದ ಪಕ್ಷಕ್ಕೆ ಸಂಬಂಧಪಟ್ಟಷ್ಟ ನೀವು ಹೋರಾಟ ಸಮಿತಿ ಮಾಡಿ ಅಷ್ಟೇ ಮಾಡ್ರಿ ಅಂತೇಳಿ ನಾವು ಅವಾಗ ಹೇಳಿದ್ದೆ. ಅವಾಗ ನಮಗೆ ರುದ್ರಗೌಡರು ಅದೆಲ್ಲ ಹೇಳಿದರು ನೀವು ಸಮಾಜದ ವಿರುದ್ಧರಿ ಸಮಾಜದಿಂದ ಹೊರಗೆ ಹಾಕ್ತೀನಿ ಅಂತ ಹೇಳಿದರು ಅವರು. ಸಮಾಜದಿಂದ ಹೊರಗೆ ಹಾಕ್ತೀನಿ ಅಂತೇಳಿ ಹಿಂಗೆ ಧಮಕಿ ಹಾಕಿದರು. ಅದಕ್ಕೆ ಅದು ಈಗಾದರೂ ಹೋರಾಟ 4 ಮಂದಿ ಸಮಾನ ಸುಟ್ಟು ವಿಚಾರ ಮಾಡಬೇಕು. ಟೂವೇ ನಮಗೆ ಸಿಗ್ತದೋ ಏನಿಲ್ಲೋ ಏನದು ಈ ಹೋರಾಟದ ಸ್ಥಿತಿಗತಿ ಏನದ ನೋಡ್ರಿ. ಈಗ ಅವಾಗ ಕಾಂಗ್ರೆಸ್ BJP ಗೌರ್ಮೆಂಟ್ ಇದ್ದಾಗ ಸಿಕ್ಕಾಪಟ್ಟಿ ಬೈದು ಎಲ್ಲ ಮಾಡಿದರು. ಈ ಕಾಂಗ್ರೆಸ್ ಬಂದಾಗ ಸುಮ್ಮನೆ ಕೂತಾರೆ. ಮತ್ತು ಜನರಿಗೆ ಬೇರೆ ಸಂದೇಶ ಹೋಗಲ್ಲ.
ಈಗ ಈ ಪಂಚಮಸಾಲಿ ಸಮಾಜದೊಳಗೆ ಈ ಕುಲ ಸಂಘಗಳು ಬಸನಗೌಡರು ಹವಾ ಜೋರು ಅದು ನಾವು ಒಪ್ಕೊಂಡೇ ಒಪ್ಕೋತೀವಿ. ಇದೇ ಬಿ ಜೆ ಪಿದೇ ಈಗ ಬೆಂಗಳೂರು ಸೈಡ್ ಅವ್ರು ಇಲ್ಲಿ ಜಿಲ್ಲಾದಾಗ ಗೊತ್ತು ಎಲ್ಲರಿಗೆ ಬಸನಗೌಡರದು, ಹೊರಗೆ ಗೊತ್ತಿಲ್ಲ. ಅವ್ರ ಭ್ರಷ್ಟಾಚಾರ ಅಲ್ಲ, ಪಕ್ಷದ ನಿಷ್ಠಾಂತ ಕಾರ್ಯಕರ್ತರು ಹಿಂಗತ್ತದ. ಆದ್ರೆ ಇಲ್ಲಿದ್ದವ್ರಿಗೆ ಎಲ್ಲರಿಗೂ ಗೊತ್ತದ ಅವರೆಷ್ಟು ಏನೇನು ಅವ್ರ ಪಿ ಎಗಳು ಹೇಳಿಲ್ಲ ಅವಾಗ. ಅವರು ಚಾಕ್ಲೇಟ್ ಅಂತ ಹೇಳ್ತಿದ್ರು, ಬೊಮ್ಮಾಯಿ ಚಾಕ್ಲೇಟ್ ತಿಂತಾನ, ಅವ್ರು ಚಾಕ್ಲೇಟ್ ತಿಂತಾರ ಅಂತೇಳಿ. ಅವ್ರ ಪಿ ಎಗಳೇ 5 ಚಾಕ್ಲೇಟ್ ತಿಂತಾರ, ಅವರು 10 ಚಾಕ್ಲೇಟ್ ದಾಖಲೆ ಅಲ್ರಿ. ಅವ್ರೇನು ದಾಖಲೆ ಅದಾವ ಹೇಳ್ರಿ? ಹೇಳ್ತಿದ್ರು ಮ್ಯಾಗ ಸಿ ಎಂ ಮುಂದೆ ಕೂತ್ ಹೇಳ್ತಿದ್ರಲ್ಲ, 15 ಚಾಕ್ಲೇಟ್ 5-10 ಚಾಕ್ಲೇಟ್ ತಿಂತಾರೆ. ವಿಧಾನ ಪರಿಷತ್ನಾಗ ಇದು ವಿಧಾನಸೌಧನಾಗ ಹೇಳಿದ್ರು ಎಲ್ಲರೂ ತಿನ್ನೋದು ಕಮ್ಮಿ ಮಾಡ್ರಿ ಅಂದ್ರೆ ಡೆವಲಪ್ಮೆಂಟ್ ಆಕ್ಕಾವ ಅಂತೇಳಿ. ಅವಾಗ ಅಲ್ಲೇ ಹೇಳಿದರು ನೀವು ತಿನ್ನೋದು ಕಮ್ಮಿ ಮಾಡ್ರಿ ಅಂತೇಳಿ ವಿಧಾನಸೌಧನಾಗೆ ಹೇಳಿದರು. ನಾವು ಸೀದಾ ಇದ್ದು ನಾವು ಮಾತಾಡಬೇಕು ನೋಡ್ರಿ. ಎಲ್ಲ ದೋಸೆ ತೂತೆ ಇರ್ತಾವೆ, ಕೆಲವೊಂದು ತೂತು ಹೆಚ್ಚಿರ್ತಾವೆ, ಕೆಲವೊಂದು ತೂತು ಕಡಿಮೆ ಇರ್ತಾವೆ. ಇದು ರವಾ ದೋಸೆ ಇದು ತೂತದವು, ಆದರೂ ಅಗದಿ ಫಸ್ಟ್ ಕ್ಲಾಸ್ ಅಗದಿ ಇರುತ್ತೆ. ಈಗ 10 ಸರ್, ಈಗ ಅಸಲಿ ನಕಲಿ ಒಳಗೆ ನೀವು ಸರ್ ಇವರು ಸಹಕಾರ ಭಾರತಿ ಅದು RSS ಒಂದು ವಿಂಗೆ. ಅಲ್ಲಿ ಕೂಡ ನಮ್ಮ ಸಂಜಯ್ ಪಾಟೀಲ್ ಕನ್ಮಡಿಯವರು ಆ ಇದಕ್ಕೆ ಸೌಹಾರ್ದ ಇದಕ್ಕೆ ನಿಂತಿದ್ರು ಫೆಡ್ರೇಷನ್ ಇಲೆಕ್ಷನ್ಗೆ. ಪಂಚಮಸಾಲಿನೂ ಹೌದು ಅದು, ಸಂಘದಿಂದ ಬಂದವರು ಹೌದು ಅಲ್ಲ, ಬಿ ಜೆ ಪಿಯವರು ಹೌದು ಅಲ್ಲ, ಇವರೆಲ್ಲರ ವಿರುದ್ಧ ತನ್ನ ಮಗನ ದೃಷ್ಟಿಯಿಂದ ಆರಿಸಿ ತರಿಸಿದ್ರು. ಸರ್ ಪ್ರಥಮ ಬಾರಿ ಒಳಗೆ MLC ಇಲೆಕ್ಷನ್ ಒಳಗೆ ಏನು ಮಾಡಿದ್ರಲ್ಲ ಅದೇ ಇಲ್ಲಿ ಮಾಡಿದರು. ಚಾ ಚೂಡ ಮೇಲೆ ಇಲೆಕ್ಷನ್ ಬಗೆಹರಿವು ಈಗ ಯಾವ ಮಟ್ಟಕ್ಕೆ ಹೋಗ್ಯದ. ಸಾಮಾನ್ಯ ಕಾರ್ಯಕರ್ತ ನಾವೇನು ನಿಂದಿರ್ಬೇಕಂತಂದ್ರೆ ವಿಚಾರ ಮಾಡ್ಬೇಕಂತ ಪರಿಸ್ಥಿತಿ ಯತ್ನಾಳವ್ರು ತಂದಿಟ್ಟಾರ. ಕಾಸ್ಟ್ಲಿ ಆಗಿಬಿಟ್ಟದು. ಅವು ಸಿರಿ